ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ತಿನ್ನುವ ಆಹಾರದ ಗುಣವೇ ನಮ್ಮ ಸ್ವಭಾವ ಮತ್ತು ಪರಿವರ್ತನೆಯನ್ನು ನಿರ್ಧರಿಸುತ್ತದೆ ಅಂತ ಹಿರಿಯರು ಹೇಳ್ತಾರೆ. ಇದರರ್ಥ ನಾವು ಸೇವಿಸುವ ಆಹಾರಕ್ಕೂ ನಮ್ಮ ದೇಹ, ಮನಸ್ಸು ಮತ್ತು ಜೀವನಕ್ಕೂ ನೇರವಾದ ಸಂಬಂಧವಿದೆ. ನಮಗೆ ಇಷ್ಟವಾದ ಊಟ ಸಿಕ್ಕಾಗ ನಮ್ಮ ಮನಸ್ಸು ತುಂಬ ಸಂತೋಷದಿಂದ ಇರುತ್ತದೆ. ಆ ಖುಷಿಯ ಮೂಡಿನಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಸರಿಯಾಗಿರುತ್ತವೆ. ಮನಸ್ಸು ಪ್ರಸನ್ನವಾಗಿದ್ದಾಗ ಯಾವುದೇ ಕೆಲಸದಲ್ಲೂ ಏಕಾಗ್ರತೆ ಹೆಚ್ಚಿರುತ್ತೆ. ಅಂದರೆ ಆಹಾರ ಅನ್ನೋದು ನಮ್ಮ ಮನಸ್ಸು ಮತ್ತು ನಮ್ಮ ಕರ್ಮಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅದೇ ನಮಗೆ ಇಷ್ಟವಿಲ್ಲದ ಅಥವಾ ಸರಿಯಿಲ್ಲದ ಆಹಾರ ಸಿಕ್ಕರೆ ನಮಗೆ ಗೊತ್ತಿಲ್ಲದೆ ಕಿರಿಕಿರಿ, ಕೋಪ ಶುರುವಾಗುತ್ತದೆ. ಮನು ಸ್ಮೃತಿಯ ಪ್ರಕಾರ ಒಬ್ಬ ವ್ಯಕ್ತಿಯ ಅದೃಷ್ಟದ ಬಾಗಿಲು ತೆರೆಯುವ ದಾರಿ ಅವನ ಮನೆಯ ಅಡುಗೆ ಮನೆಯಿಂದಲೇ ಶುರುವಾಗುತ್ತದೆ. ದೇವರ ದಯೆಯಿಂದ ನಿಮ್ಮ ಮನೆಯ ಕಿಚನ್ನಲ್ಲಿ ನಾನು ಹೇಳುವ ಈ 5 ವಸ್ತುಗಳು ಯಾವಾಗಲೂ ಖಾಲಿಯಾಗದಂತೆ ನೋಡಿಕೊಳ್ಳಿ. ಯಾವ ಮನೆಯ ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗುತ್ತವೋ ಆ ಮನೆಯಲ್ಲಿ ಬಡತನ, ದಾರಿದ್ರ್ಯ ತಾಂಡವಾಡವಾಡುತ್ತದೆ. ಮನೆಯ ಯಜಮಾನ ರಸ್ತೆಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಮತ್ತು ವಿನಾಶ ಅನ್ನೋದು ಯಾವಾಗಲೂ ಅವರ ಹೊಸ್ತಿಲಲ್ಲೇ ಕಾಯುತ್ತಿರುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಇಂತಹ ರಹಸ್ಯ ಮಾಹಿತಿಯನ್ನು ನಿಮಗೆ ಯಾರು ಹೇಳುವುದಿಲ್ಲ. ಹಾಗಾಗಿ ಇವತ್ತೇ ನಿಮ್ಮ ಅಡುಗೆ ಮನೆಯಲ್ಲಿ ಈ 5 ವಸ್ತುಗಳು ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ಈ ವಿಡಿಯೋ ನೋಡಿದ ತಕ್ಷಣವೇ ಅವುಗಳನ್ನು ತಂದಿಟ್ಟುಕೊಳ್ಳಿ. ಯಾವುದೇ ಮನೆಗೂ ಕೆಟ್ಟದಾಗಬಾರದು ಅನ್ನೋದೇ ನನ್ನ ಪ್ರಾರ್ಥನೆ. ಕಿಚನ್ನಲ್ಲಿ ಈ ವಸ್ತುಗಳ ಕೊರತೆಯಿಂದಾಗಿ ಇಂದು ಎಷ್ಟೋ ಜನರು ತೀವ್ರ ಬಡತನ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲವರ ಮನೆಗಳಲ್ಲಿ ಅಕಾಲಿಕ ಮರಣಗಳು ಕೂಡ ಸಂಭವಿಸಿವೆ. ಯಾಕಂದರೆ ಇಂತಹ ತಪ್ಪುಗಳು ನಡೆದಾಗ ಭಗವಂತನಿಗೆ ಕೋಪ ಬರುತ್ತದೆ. ಲಕ್ಷ್ಮೀದೇವಿಯ ಮನೆಯನ್ನ ಬಿಟ್ಟು ಹೊರಟು ಹೋಗ್ತಾಳೆ, ಮತ್ತೆ ಎಂದಿಗೂ ತಿರುಗಿ ನೋಡಲ್ಲ. ಅದಕ್ಕಾಗಿಯೇ ಪ್ರತಿ ಮನೆಯ ಅಡುಗೆ ಮನೆಯಲ್ಲೂ ಈ 5 ವಸ್ತುಗಳು ಖಂಡಿತ ಇರಲೇಬೇಕು. ಆ ವಸ್ತುಗಳು ಯಾವುವು ಎಂದು ತಿಳಿಯೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತೆ ಅನ್ನಪೂರ್ಣ ಅಥವಾ ಜೈ ಮಾತೆ ಲಕ್ಷ್ಮಿ ಅಂತ ತಪ್ಪದೆ ಬರೆಯಿರಿ. ಸ್ನೇಹಿತರೆ, ಅಡುಗೆ ಮನೆಯ ವಾಸ್ತು ಬಗ್ಗೆ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಅವುಗಳನ್ನು ನಾನು ನಿಮಗೆ ಆಗಾಗ ತಿಳಿಸ್ತಾ ಇರ್ತೇನೆ. ನೀವು ಅವುಗಳನ್ನು ಪಾಲಿಸಿ ನಿಮ್ಮ ಮನೆಯಲ್ಲಿ ಧನಲಾಭದ ಜೊತೆಗೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ಅಡುಗೆ ಮನೆಯಲ್ಲಿ ಬೇಯಿಸುವ ಆಹಾರದಿಂದಲೇ ನಮಗೆ ಬದುಕಲು ಶಕ್ತಿ ಸಿಗುವುದು. ಅದಕ್ಕಾಗಿಯೇ ಕಿಚನ್ ಕಡೆ ನಾವು ತುಂಬ ಗಮನ ಕೊಡಬೇಕು. ಮುಖ್ಯವಾಗಿ ಕೆಲವು ವಸ್ತುಗಳು ಖಾಲಿಯಾಗುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಲು ಮತ್ತು ದಾರಿದ್ರ್ಯ ಆವರಿಸಲು ಶುರುವಾಗುತ್ತದೆ. ಹಾಗಾದರೆ ಮನೆಯಲ್ಲಿ ಯಾವಾಗಲೂ ಇರಬೇಕಾದ, ಸಂಪೂರ್ಣವಾಗಿ ಖಾಲಿ ಆಗುವ ಮುನ್ನವೇ ತಂದಿಟ್ಟುಕೊಳ್ಳಬೇಕಾದ ಆ ವಸ್ತುಗಳು ಯಾವುವು? ನವಗ್ರಹಗಳಿಗೂ ನಮ್ಮ ಕಿಚನ್ಗೂ ಏನು ಸಂಬಂಧ ತಿಳಿಯೋಣ ಬನ್ನಿ. 1. ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಉದಾಹರಣೆಗೆ ಅಡುಗೆಗೆ ನೀವು ಸಾಸಿವೆ ಎಣ್ಣೆಯನ್ನು ಬಳಸ್ತೀರಾ ಅಂದ್ಕೊಳ್ಳಿ. ಕೆಲವು ಮನೆಗಳಲ್ಲಿ ಇದನ್ನು ಬಳಸದೇ ಇರಬಹುದು. ಇನ್ನು ಕೆಲವು ಕಡೆ ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಅಡುಗೆ ಎಣ್ಣೆ ಬಳಸಬಹುದು. ಆದರೆ ನೆನಪಿಡಿ, ನೀವು ಯಾವುದೇ ಎಣ್ಣೆ ಬಳಸಿದರೂ ಕನಿಷ್ಠ ಸ್ವಲ್ಪ ಪ್ರಮಾಣದಲ್ಲಾದರೂ ಸಾಸಿವೆ ಎಣ್ಣೆಯನ್ನು ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಸಾಸಿವೆ ಎಣ್ಣೆ ನಿಮ್ಮ ಜಾತಕದಲ್ಲಿರುವ ಶನಿ ಗ್ರಹವನ್ನು ಬಲಪಡಿಸುತ್ತದೆ. ಸಾಸಿವೆ ಎಣ್ಣೆಗೂ ಶನಿದೇವರಿಗೂ ನೇರ ಸಂಬಂಧವಿದೆ. ಇದನ್ನು ಕೇವಲ ಅಡುಗೆ ಮನೆಯಲ್ಲಿ ಇಡುವುದರಿಂದಲೇ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಮತ್ತು ಲಾಭವನ್ನು ಕಾಣಬಹುದು. ಜೊತೆಗೆ ಸಂಪತ್ತು, ಐಶ್ವರ್ಯದ ಸುಖ ಕೂಡ ಸಿಗುತ್ತದೆ. ಮನೆಯಲ್ಲಿ ಈ ಎಣ್ಣೆ ಖಾಲಿಯಾದರೆ ನೀವು ಶನಿ ಕೋಪಕ್ಕೆ ಗುರಿಯಾಗಬಹುದು. ಹಾಗಾಗಿ ಅಡುಗೆ ಮನೆಯಲ್ಲಿ ಎಣ್ಣೆಯನ್ನು ಎಂದಿಗೂ ಖಾಲಿಯಾಗಲು ಬಿಡಬೇಡಿ. ಸ್ನೇಹಿತರೆ, ಪ್ರತಿ ಶನಿವಾರದಂದು ಕನಿಷ್ಠ ಅರ್ಧ ಬಟ್ಟಲಿಗಿಂತ ಕಡಿಮೆ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖದ ನೆರಳನ್ನು ನೋಡಿ, ಅಂದರೆ ನಿಮ್ಮ ಮುಖವನ್ನು ನೋಡಿಕೊಳ್ಳಿ. ನಂತರ ಅದನ್ನು ಶನಿದೇವರಿಗೆ ಅರ್ಪಿಸಿ. ಇದನ್ನು ಛಾಯಾದಾನ ಎನ್ನುತ್ತಾರೆ. ಪುರಾಣಗಳ ಪ್ರಕಾರ ಒಮ್ಮೆ ಹನುಮಂತನ ಕೈಯಿಂದ ಪೆಟ್ಟುದಿಂದ ಶನಿದೇವರ ಶರೀರಕ್ಕೆ ಆಂಜನೇಯ ಸ್ವಾಮಿ ಸಾಸಿವೆ ಎಣ್ಣೆಯನ್ನು ಸವರಿದಾಗ ಅವರ ನೋವು ನಿವಾರಣೆ ಆಯಿತಂತೆ. ಆಗ ಶನಿದೇವರು ಯಾವ ಭಕ್ತರು ಶನಿವಾರದಂದು ಭಕ್ತಿ ಶ್ರದ್ಧೆಯಿಂದ ನನಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುತ್ತಾನೋ ಅವನಿಗೆ ಶನಿದೋಷ ಮತ್ತು ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂದು ವರ ಕೊಟ್ಟರಂತೆ. ಅಂದಿನಿಂದ ಶನಿದೇವರಿಗೆ ಸಾಸಿವೆ ಎಣ್ಣೆ ಅರ್ಪಿಸುವ ಸಂಪ್ರದಾಯ ಶುರುವಾಯಿತು. 2. ಉಪ್ಪು. ಇನ್ನು ಎರಡನೇ ವಸ್ತುವಿನ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ, ಅದೇ ಉಪ್ಪು. ಉಪ್ಪಿಲ್ಲದ ಅಡುಗೆಯನ್ನು ನಮಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಚಿಟಿಕೆ ಉಪ್ಪು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು. ಅಡುಗೆ ಮನೆಯಲ್ಲಿ ಉಪ್ಪು ಸಂಪೂರ್ಣವಾಗಿ ಖಾಲಿಯಾಗುವುದು ಅತ್ಯಂತ ದೊಡ್ಡ ವಾಸ್ತುದೋಷ ಎಂದು ಪರಿಗಣಿಸಲಾಗುತ್ತದೆ. ಇದು ರಾಹು ಗ್ರಹಕ್ಕೆ ಕೋಪ ತರಿಸುತ್ತದೆ. ಇದರಿಂದಾಗಿ ನೀವು ಅಂದುಕೊಂಡ ಕೆಲಸಗಳೆಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕಡಲು ಶುರುವಾಗುತ್ತದೆ. ಅಂದಹಾಗೆ ಯಾರಿಂದಲೂ ಉಪ್ಪನ್ನು ಉಚಿತವಾಗಿ ಕೇಳಿ ಪಡೆಯಬಾರದು ಮತ್ತು ಯಾರಿಗೂ ಉಪ್ಪನ್ನು ಸುಮ್ಮನೆ ದಾನವಾಗಿ ಕೊಡಬಾರದು.
ಇದು ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾಗುವ ಮುನ್ನವೇ ತಂದುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಜನರು ಸೈಂಧವ ಲವಣದ ಪ್ರಾಮುಖ್ಯತೆಯನ್ನು ಅರಿತು ಅದನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಸಾಮಾನ್ಯ ಉಪ್ಪು ಬಿಳಿಯಾಗಿರುತ್ತದೆ, ಆದರೆ ಸೈಂಧವ ಲವಣದ ವಿಷಯಕ್ಕೆ ಬಂದರೆ ಇದು ನಮ್ಮ ಶಿಸ್ತು, ಪರಿಶ್ರಮ ಮತ್ತು ಕರ್ಮಗಳನ್ನು ನಿಯಂತ್ರಿಸುವ ಶನಿಗ್ರಹಕ್ಕೆ ಸಂಬಂಧಿಸಿದೆ. ದೈನಂದಿನ ಪೂಜೆ ಮತ್ತು ದಿನನಿತ್ಯದ ಆಹಾರ ಕ್ರಮದಲ್ಲಿ ಇದನ್ನು ಬಳಸುವುದು ತುಂಬ ಒಳ್ಳೆಯದು. 3. ಅಕ್ಕಿ. ಇನ್ನು ಮೂರನೇ ಪ್ರಮುಖ ವಸ್ತು ಅಕ್ಕಿ. ಸನಾತನ ಧರ್ಮದಲ್ಲಿ ಒಡೆಯದ ಅಕ್ಕಿಯನ್ನು ಅಕ್ಷತೆ ಎನ್ನುತ್ತಾರೆ. ಇದು ಪರಿಪೂರ್ಣತೆಯ ಸಂಕೇತ. ಇದನ್ನು ದೇವದೇವತೆಗಳ ಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತದೆ. ದೇವರಿಗೆ ಪರಮಾನ್ನದ ನೈವೇದ್ಯವನ್ನು ಅಕ್ಕಿಯಿಂದಲೇ ಮಾಡಲಾಗುತ್ತದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಅಕ್ಕಿಯನ್ನು ಚಂದ್ರಗ್ರಹಕ್ಕೆ ಹೋಲಿಸಲಾಗುತ್ತದೆ. ಚಂದ್ರ ಎಂದರೆ ನಮ್ಮ ಮನಸ್ಸು ಮತ್ತು ತಾಯಿಯ ಕಾರಕ. ಹಾಗೆಯೇ ಇದನ್ನು ಶುಕ್ರಗ್ರಹದೊಂದಿಗೆ ಸೇರಿಸಿ ನೋಡಲಾಗುತ್ತದೆ. ಶುಕ್ರಗ್ರಹ ಅಂದರೆ ಪತಿಪತ್ನಿಯರ ಸಂಬಂಧ, ವೈವಾಹಿಕ ಜೀವನ, ಐಷಾರಾಮಿ ಜೀವನ, ಬಂಗ್ಲೆ, ಕಾರು, ಮಾಡ್ರನ್ ಎಲೆಕ್ಟ್ರಾನಿಕ್ಸ್, ಧನ ಸಂಪತ್ತು, ಬೆಳ್ಳಿ ಬಂಗಾರದ ಆಭರಣಗಳು ಇವೆಲ್ಲದರ ಮೇಲೂ ಶುಕ್ರನ ಪ್ರಭಾವವಿರುತ್ತದೆ. ಅಕ್ಕಿ ನಿಮ್ಮ ಶುಕ್ರ ಗ್ರಹವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಅಕ್ಕಿಯೊಂದಿಗೆ ಪೂರ್ತಿಯಾಗಿ ಖಾಲಿಯಾಗಲು ಬಿಡಬೇಡಿ. ಇಲ್ಲದಿದ್ದರೆ ಅದು ಶುಕ್ರ ಗ್ರಹವನ್ನು ದುರ್ಬಲಗೊಳಿಸಿ ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೀವನಕ್ಕೆ ವೈಭೋಗವನ್ನು ನೀಡುವವನೇ ಶುಕ್ರ. ಹಾಗಾಗಿ ಅಕ್ಕಿ ಖಾಲಿಯಾಗುವ ಮುನ್ನವೇ ತಂದಿಟ್ಟುಕೊಳ್ಳಿ. ನೆನಪಿಡಿ, ಅಕ್ಕಿ ಇಡುವ ಡಬ್ಬವನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಮಾಡಬೇಡಿ. ನೀವು ಅನ್ನ ಮಾಡಲು ಅಕ್ಕಿ ತೆಗೆದುಕೊಳ್ಳುವಾಗಲೂ ಡಬ್ಬದ ತಳದಲ್ಲಿ ಕನಿಷ್ಠ 2-3 ಕಾಳುಗಳನ್ನಾದರೂ ಹಾಗೆ ಬಿಡಿ. ಆಮೇಲೆ ಹೊಸ ಅಕ್ಕಿ ತುಂಬಿಸಿ. 4. ಹಳದಿ. ಮುಂದಿನ ವಸ್ತು ಹಳದಿ ಅಂದರೆ ಅರಿಶಿನ. ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿ ಅರಿಶಿನ ಇಲ್ಲದೆ ಅಡುಗೆಯೇ ಪೂರ್ಣವಾಗುವುದಿಲ್ಲ. ಮ್ಯಾಗಿ ಮಾಡುವಾಗಲೂ ಅರಿಶಿನ ಹಾಕಿ ತಿನ್ನುವ ಜಾಯಮಾನ ನಮ್ಮದು. ಆ ಬಂಗಾರದಂತಹ ಹಳದಿ ಬಣ್ಣ ಕಾಣದಿದ್ದರೆ ನಮಗೆ ತಿಂದ ಹಾಗೆ ಅನಿಸುವುದಿಲ್ಲ. ಆಯುರ್ವೇದದಲ್ಲಿ ಇದೊಂದು ಅದ್ಭುತ ಔಷಧ. ಕೊರೋನಾ ಸಮಯದಲ್ಲೂ ಅರಿಶಿನ ಹಾಲು ಕುಡಿದು ಎಷ್ಟೋ ಜನರು ಆರೋಗ್ಯ ಸುಧಾರಿಸಿಕೊಂಡಿದ್ದು ನಮಗೆಲ್ಲ ಗೊತ್ತು. ಸ್ನೇಹಿತರೆ, ಈಗ ಮತ್ತೆ ಕೊರೋನಾದ ಹೊಸ ವೇರಿಯಂಟ್ ಕಾಣಿಸಿಕೊಳ್ಳುತ್ತಿದೆ ಅಂತ ಸುದ್ದಿಯಾಗ್ತಿದೆ. ಈಗಾಗಲೇ ಕೆಲವು ನಗರಗಳಲ್ಲಿ ಇದು ಹರಡುತ್ತಿದೆ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಈಗಿನಿಂದಲೇ ದಿನವೂ 1 ಚಿಟಿಕೆ ಅರಿಶಿನ ಅಡುಗೆಯಲ್ಲಿ ಬಳಸಿ ಅಥವಾ ಅರಿಶಿನದ ಕಷಾಯ ಕುಡಿಯುವುದನ್ನು ರೂಢಿ ಮಾಡಿಕೊಳ್ಳಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಮತ್ತು ಪೂಜೆಗಳಲ್ಲಿ ಅರಿಶಿನಕ್ಕೆ ಅಗ್ರಸ್ಥಾನವಿದೆ. ಶ್ರೀ ಮಹಾವಿಷ್ಣುವಿನ ಪೂಜೆ, ಗುರುಗ್ರಹದ ಪೂಜೆ ಮತ್ತು ಗುರುವಾರದ ವ್ರತಗಳು ಅರಿಶಿನವಿಲ್ಲದೆ ಅಪೂರ್ಣ. ಇದು ಗುರುಗ್ರಹಕ್ಕೆ ಬಲವನ್ನು ನೀಡುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಕುಟುಂಬ ಸದಸ್ಯರ ಅದೃಷ್ಟ ಒಲಿಯುತ್ತದೆ, ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ, ಆರೋಗ್ಯಕರ ಬಾಂಧವ್ಯ, ಸುಂದರ ದೇಹ, ಮಾನಸಿಕ ಶಾಂತಿ ಸಿಗಬೇಕೆಂದ್ರೂ, ಬೊಜ್ಜು ಕರಗಿ ತ್ವಚೆ ಹೊಳೆಯಬೇಕೆಂದ್ರೂ ಅರಿಶಿನ ಬೇಕೇ ಬೇಕು. ಹಾಗಾಗಿ ಕಿಚನ್ನಲ್ಲಿ ಅರಿಶಿನ ಖಾಲಿಯಾಗಲು ಬಿಟ್ಟರೆ ಮನೆಯ ಸುಖ ಸೌಭಾಗ್ಯಗಳು ದೂರವಾಗುತ್ತವೆ. 5. ಗೋಧಿ ಹಿಟ್ಟು. 5ನೇಯದಾಗಿ ಗೋಧಿ ಹಿಟ್ಟನ್ನು ಕೂಡ ಎಂದಿಗೂ ಖಾಲಿಯಾಗಲು ಬಿಡಬಾರದು. ಹಿಟ್ಟಿನ ಡಬ್ಬ ಖಾಲಿಯಾದರೆ ಅದು ನಿಮ್ಮನ್ನು ಬಡವರನ್ನಾಗಿ ಮಾಡಬಹುದು. ಮನೆಯಲ್ಲಿ ಹಿಟ್ಟಿದ್ದರೆ ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆಂದು ಅರ್ಥ. ಹಿಟ್ಟಿರುವುದು ಅನ್ನಪೂರ್ಣೇಶ್ವರಿ ದೇವಿ ನಮ್ಮ ಮನೆಯಲ್ಲಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ. ಇದರ ಬಗ್ಗೆ ನಾನು ಮೊದಲು ಕೂಡ ಹೇಳಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆಕಾಳು ಮತ್ತು ತುಳಸಿ ಎಲೆಗಳನ್ನು ಸೇರಿಸಿ ಶನಿವಾರದ ದಿನದಂತೆ ಮಿಲ್ ಮಾಡಿಟ್ಟುಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಹಿಟ್ಟಿಡುವ ಡಬ್ಬವನ್ನು ಪದೇ ಪದೇ ತೊಳೆಯಬಾರದು. ಅಕ್ಕಿ ಡಬ್ಬದ ತರಹವೇ ಇದರಲ್ಲೂ ಕನಿಷ್ಠ 1 ಚಿಟಿಕೆ ಹಿಟ್ಟನ್ನಾದರೂ ಬಾಕಿ ಉಳಿಸಬೇಕು. ಡಬ್ಬ ಖಾಲಿಯಾದಾಗ ಹೊಸ ಹಿಟ್ಟು ತುಂಬಿಸುವ ಮುನ್ನ ಬೇಕಿದ್ರೆ ಒಂದು ಒಣಬಟ್ಟೆಯಿಂದ ಡಬ್ಬ ಒರೆಸಿಕೊಳ್ಳಿ. ಆದರೆ ಪದೇ ಪದೇ ಡಬ್ಬ ತೊಳೆದರೆ ಅದು ಸಮಾಜದಲ್ಲಿ ಗೌರವ ಮತ್ತು ಮಾನಕ್ಕೆ ಧಕ್ಕೆ ತರುತ್ತದೆ. ನಿಮ್ಮ ಜಾತಕದಲ್ಲಿ ಬೇರೆ ಗ್ರಹಗಳ ದೋಷಗಳಿದ್ರೆ ಕಿಚನ್ನಲ್ಲಿ ಈ ಕೆಳಗಿನ ವಸ್ತುಗಳನ್ನು ನಿಯಮಿತವಾಗಿಟ್ಟುಕೊಳ್ಳಿ. 1. ಸೂರ್ಯಗ್ರಹ. ನೀವು ಯಾವುದೇ ಕ್ಷೇತ್ರದಲ್ಲಿ ಲೀಡರ್ ಆಗಬೇಕಾದ್ರೆ ಜಾತಕದಲ್ಲಿ ಸೂರ್ಯನ ಅನುಕೂಲವಿರಬೇಕು. ಅದಕ್ಕಾಗಿಯೇ ಮನೆಯಲ್ಲಿ ಯಾವಾಗಲೂ ಗೋಧಿ, ಬೆಲ್ಲ ಮತ್ತು ಮಾವಿನ ಹಣ್ಣು ಇರುವಂತೆ ನೋಡಿಕೊಳ್ಳಿ. ಮಾವಿನ ಹಣ್ಣು ಎಲ್ಲ ಸೀಸನ್ನಲ್ಲೂ ಸಿಗೋಲ್ಲ. ಹಾಗಾಗಿ ಕನಿಷ್ಠ ಮಾವಿನಕಾಯಿ, ಉಪ್ಪಿನಕಾಯಿಯನ್ನಾದರೂ ಮನೆಯಲ್ಲಿಟ್ಟುಕೊಳ್ಳಿ. 2. ಮಂಗಳ ಗ್ರಹ. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಲೀಡರ್ ಆಗಬೇಕಾ ಅಥವಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರಬೇಕಾ? ಹಾಗಿದ್ರೆ ಮನೆಯಲ್ಲಿ ಮೈಸೂರು ಬೇಳೆ, ದಾಳಿಂಬೆ ಮತ್ತು ಜೇನುತುಪ್ಪವನ್ನು ಯಾವಾಗಲೂ ಇಟ್ಕೊಳ್ಳಿ. 3. ಬುಧ ಗ್ರಹ. ಮಾಡೆಲಿಂಗ್, ಬ್ಯೂಟಿ ಇಂಡಸ್ಟ್ರಿ ಅಥವಾ ಕಮರ್ಷಿಯಲ್ ಬಿಸ್ನೆಸ್ನಲ್ಲಿರುವವರ ಮೇಲೆ ಬುಧನ ಆಧಿಪತ್ಯ ಇರುತ್ತದೆ. ಇದರ ಅನುಕೂಲಕ್ಕಾಗಿ ಹಸಿರು ಬಟಾಣಿ, ಹಸಿರು ತರಕಾರಿಗಳು, ಹೆಸರು ಕಾಳು ಮತ್ತು ಜೋಳವನ್ನು ಮನೆಯಲ್ಲಿಟ್ಟುಕೊಳ್ಳಿ ಹಾಗೂ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ. ಕಡಲೆಕಾಳು, ಕಡಲೆಬೇಳೆ, ಕಡಲೆ ಹಿಟ್ಟು, ಮೆಕ್ಕೆಜೋಳ, ಅರಿಶಿನ ಮತ್ತು ಬಾಳೆಹಣ್ಣು ಯಾವಾಗಲೂ ಮನೆಯಲ್ಲಿರಲಿ. ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟಿದ್ರೆ ಅಥವಾ ಚರ್ಮದ ಕಾಯಿಲೆಗಳಿದ್ರೆ ನಿಮ್ಮ ಆಹಾರದಲ್ಲಿ ತ್ರಿಫಲ, ದಾಲ್ಚಿನ್ನಿ ಮತ್ತು ಕಲ್ಲು ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ಕಪ್ಪು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು.
ಕರಿಮೆಣಸು, ಲವಂಗ, ಬಿರಿಯಾನಿ ಎಲೆ, ಕಪ್ಪು ಉಪ್ಪು ಮತ್ತು ಉಪ್ಪಿನಕಾಯಿಯನ್ನು ಬಳಸಿ. ಮನೆಯಲ್ಲಿ ಉಪ್ಪಿನಕಾಯಿ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. ಕನಿಷ್ಠ ಸ್ವಲ್ಪವಾದರೂ ಸ್ಟಾಕ್ ಇರಲಿ. ರಾಹು ಮತ್ತು ಕೇತು ಗ್ರಹಗಳು ಇವುಗಳ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಮನೆಯಲ್ಲಿ ಹಾಲು, ಮೊಸರು, ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ತಪ್ಪದೆ ಬಳಸಿ. ಕಲ್ಲುಪ್ಪು, ಬ್ಲಾಕ್ ಸಾಲ್ಟ್. ಕಲ್ಲುಪ್ಪನ್ನು ಚಾಟ್ ಮಸಾಲ ಮತ್ತು ಅಡುಗೆಯ ರುಚಿ ಹೆಚ್ಚಿಸಲು ಬಳಸುತ್ತಾರೆ. ಮಾವಿನಕಾಯಿ ಸೀಸನ್ನಲ್ಲಿ ಇದರ ಕಾಂಬಿನೇಷನ್ ಸೂಪರ್. ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದರಿಂದ ನಿಮ್ಮಲ್ಲಿ ಉತ್ಸಾಹ, ಧೈರ್ಯ, ಪ್ರೇರಣೆ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಇದು ನಿಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿ ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸುತ್ತದೆ. ಸ್ನೇಹಿತರೆ, ಇವತ್ತು ನಾವು ಅಡುಗೆ ಮನೆಯ ವಾಸ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಹಗಳ ಬಗ್ಗೆ ತಿಳಿದುಕೊಂಡವು. ಎಷ್ಟೇ ಕಷ್ಟಪಟ್ಟರೂ ಮನೆಯಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂದರೆ ಒಂದು ಬಾರಿ ನಿಮ್ಮ ಕಿಚನ್ನಲ್ಲಿರುವ ಈ ವಸ್ತುಗಳ ಕಡೆ ಗಮನ ಕೊಡಿ. ನೀವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಅದೃಷ್ಟ ತರುವುದಲ್ಲದೆ ಮೂಳೆಗಳ ಸಮಸ್ಯೆ, ಅಪಘಾತಗಳು ಮತ್ತು ದುರದೃಷ್ಟದ ಅಡೆತಡೆಗಳನ್ನು ಕೂಡ ದೂರ ಮಾಡುತ್ತವೆ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ನಮ್ಮ ಪೂಜಾ ಕೋಣೆಯಲ್ಲಿ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಮಹಾಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತವೆ. ಹಿಂದೂ ಸನಾತನ ಧರ್ಮದಲ್ಲಿ ದೀಪಾರಾಧನೆಗೆ ತುಂಬಾ ವಿಶೇಷವಾದ ಮಹತ್ವವಿದೆ. ಯಾಕಂದರೆ ದೀಪ ಅಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚಿದ್ರೆ ಕತ್ತಲೆಯ ಜೊತೆಗೆ ನಮ್ಮ ಜೀವನದಲ್ಲಿರೋ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಜನ ತುಂಬಾ ಭಕ್ತಿಯಿಂದ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ಕೂಡ ಅಂದುಕೊಂಡ ಫಲ ಸಿಗುತ್ತಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ನಾವು ಪೂಜೆ ಅಥವಾ ದೀಪಾರಾಧನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ಸಣ್ಣ ತಪ್ಪುಗಳೇ ಇದಕ್ಕೆ ಕಾರಣ. ನಮ್ಮ ಹಿರಿಯರು ಪೂಜಾ ವಿಧಾನದಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ತಂದಿದ್ದಾರೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಪಾಲಿಸಿ ದೀಪ ಹಚ್ಚಿದರೆ ನಿಮ್ಮ ಮನೆಗೆ 1000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬದ ಕಷ್ಟಗಳೆಲ್ಲ ತೀರಿ ಆ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾದರೆ ಪೂಜಾ ಕೋಣೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು? ದೀಪಾರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು? ದೇವರಿಗೆ ನೈವೇದ್ಯವನ್ನು ಹೇಗೆ ಸಮರ್ಪಿಸಬೇಕು? ಹಾಗೆ ನಾವು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೆ ಹೇಳ್ತಿದ್ದೀನಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೀಪಲಕ್ಷ್ಮಿ ನಮಃ ಅಂತ ಬರೆಯಿರಿ. ಈಗ ಮೊದಲು ನಾವು ದೀಪಾರಾಧನೆಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಒಂದು ದೀಪವನ್ನು ಇಡುವ ಸರಿಯಾದ ಕ್ರಮ. ಮೊದಲನೆಯದಾಗಿ ದೀಪಾರಾಧನೆಯ ನಿಯಮಗಳನ್ನು ನೋಡೋದಾದರೆ, ದೈವಿಕ ಶಕ್ತಿ ಇರೋ ದೀಪವನ್ನು ನಾವು ಯಾವಾಗಲೂ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಬದಲಾಗಿ ದೀಪದ ಕೆಳಗೆ ಕಡ್ಡಾಯವಾಗಿ ವೀಳ್ಯದೆಲೆಗಳನ್ನು ಇಡಬೇಕು. ಇಲ್ಲಾಂದರೆ ಕನಿಷ್ಠ ಪಕ್ಷ ಸ್ವಲ್ಪ ಅಕ್ಷತೆಯನ್ನಾದರೂ ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಬೇಕು. ವೀಳ್ಯದೆಲೆಯನ್ನು ಇಡುವಾಗ ಅದರ ತೊಟ್ಟು ದೇವರಿಗೆ ಅಭಿಮುಖವಾಗಿ ಅಥವಾ ಉತ್ತರ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಇದು 2 ದೋಷ ನಿವಾರಣೆಗೆ ಪರಿಹಾರ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ತೀವ್ರವಾದ ನರದೃಷ್ಟಿ ಇದ್ದರೆ ಒಂದು ಸಣ್ಣ ಹಿತ್ತಾಳೆ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ಆ ದೋಷಗಳೆಲ್ಲ ಪಟಾಪಟ ಅಂತ ದೂರವಾಗುತ್ತವೆ. 3 ದೀಪದ ಸ್ವಚ್ಛತೆ. ಹಾಗೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ, ದೀಪದಲ್ಲಿ ಬಳಸಬಹುದಂತಹ ಬತ್ತಿಗಳು ಯಾವತ್ತೂ ಕಪ್ಪಗಾಗಿ ಮಸಿ ಹಿಡಿದು ಇರಬಾರದು. ಯಾಕಂದರೆ ಆ ದೀಪದ ಬತ್ತಿಗಳು ಎಷ್ಟು ಸ್ವಚ್ಛವಾಗಿ ಚಿನ್ನದ ಥರ ಹೊಳಪಿನಂತೆ ಇರುತ್ತವೋ ಆ ಮನೆಗೆ ಲಕ್ಷ್ಮಿ ಕಟಾಕ್ಷ ಅಷ್ಟು ಬೇಗ ಸಿಗುತ್ತದೆ. ಇದರ ಜೊತೆಗೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಒಂದೇ ಒಂದು ದೀಪವನ್ನು ಒಂಟಿಯಾಗಿ ಹಚ್ಚಬಾರದು. ಕಡ್ಡಾಯವಾಗಿ 2 ದೀಪಗಳನ್ನು ಹಚ್ಚಬೇಕು. 4. ಯಾವ ಎಣ್ಣೆ ಬಳಸಬೇಕು? ಇನ್ನು ದೀಪಕ್ಕೆ ಬಳಸುವ ಎಣ್ಣೆಯ ವಿಷಯಕ್ಕೆ ಬಂದರೆ, ಹಸುವಿನ ತುಪ್ಪದಿಂದ ದೀಪಾರಾಧನೆಯ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ. ಹಾಗೆ ಸಾಲದ ಬಾಧೆ ಇರೋರು ತೆಂಗಿನೆಣ್ಣೆ, ಶತ್ರುಗಳ ಕಾಟ ಇರೋರು ಎಳ್ಳೆಣ್ಣೆ ಮತ್ತು ಮನಸ್ಸಿನ ಪ್ರಶಾಂತತೆಗಾಗಿ ಹರಳೆಣ್ಣೆಯನ್ನು ಬಳಸಬಹುದು. ಆದರೆ ನೆನಪಿಡಿ, ಅಪ್ಪಿತಪ್ಪಿಯು ಅಡುಗೆಗೆ ಬಳಸುವ ಶೇಂಗಾ ಎಣ್ಣೆಯನ್ನು ದೀಪಾರಾಧನೆಗೆ ಬಳಸಲೇಬಾರದು. 5. ದಾಂಪತ್ಯ ಸುಖಕ್ಕೆ. ಇದರ ಜೊತೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಗಲಾಟೆ ಆಗ್ತಿದ್ರೆ 2 ಹತ್ತಿ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಹಾಕಿ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ದಂಪತಿಗಳ ಮಧ್ಯೆ
ಅನ್ಯೋನ್ಯತೆ ತುಂಬಾ ಹೆಚ್ಚಾಗುತ್ತದೆ. ಈಗ ಪೂಜಾ ಕೋಣೆಯ ವಾಸ್ತು ಮತ್ತು ಕಲಶದ ನಿಯಮಗಳನ್ನು ನೋಡೋಣ. ದೀಪಾರಾಧನೆ ಅಷ್ಟೇ ಅಲ್ಲದೆ ಪೂಜಾ ಕೋಣೆಯಲ್ಲಿ ಪಾಲಿಸಬೇಕಾದ ಕೆಲವು ವಾಸ್ತು ನಿಯಮಗಳು ಕೂಡ ಇವೆ. ಒಂದು, ನೀರಿನ ಕಲಶ. ಉದಾಹರಣೆಗೆ, ಪ್ರತಿಯೊಂದು ಪೂಜಾ ಕೋಣೆಯಲ್ಲೂ ಕಡ್ಡಾಯವಾಗಿ ಒಂದು ನೀರಿನ ಕಲಶ ಇರಲೇಬೇಕು. ಅದಕ್ಕಾಗಿ ಒಂದು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ತುಂಬ ಯೋಗಕ್ಷೇಮದ ನೀರನ್ನು ಹಾಕಿ ಅದರಲ್ಲಿ ₹1 ನಾಣ್ಯವನ್ನು ಹಾಕಿದರೆ ಲಕ್ಷ್ಮೀ ದೇವಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಒಂದು ವೇಳೆ ನಿಮಗೆ ಆರ್ಥಿಕ ಸಂಕಷ್ಟ, ಸಾಲದ ಬಾಧೆಗಳು ಹೆಚ್ಚಾಗಿದ್ರೆ ಆ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು 2 ಲವಂಗಗಳನ್ನು ಹಾಕಿ. ಆದರೆ ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಆ ಹಳೆ ನೀರನ್ನು ಬದಲಾಯಿಸಿ ಹೊಸ ನೀರನ್ನು ತುಂಬಿಸಬೇಕು. ಹೀಗೆ ಮಾಡ್ತಾ ಬಂದರೆ ಸಾಲದ ಬಾಧೆಗಳು ಬೇಗನೆ ತೀರುತ್ತವೆ. 2, ಪವಿತ್ರ ಶಂಖ ಹಾಗೂ ಪೂಜಾ ಕೋಣೆಯಲ್ಲಿರುವ ಪವಿತ್ರವಾದ ಶಂಖವನ್ನು ಯಾವತ್ತೂ ಖಾಲಿಯಾಗಿಡಬಾರದು. ಅದರಲ್ಲಿ ಕಡ್ಡಾಯವಾಗಿ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಪೀಠದ ಮೇಲಿಡಬೇಕು. ಪೂಜೆಯ ಆರಂಭ. ಇನ್ನು ಪೂಜಾ ವಿಧಾನವನ್ನು ಶುರು ಮಾಡುವ ವಿಷಯಕ್ಕೆ ಬಂದರೆ, ಮುಖ್ಯವಾದ ಪೂಜೆಗಳನ್ನು ಮಾಡುವಾಗ ಮೊದಲು ಹಳದಿಯಿಂದ ಒಂದು ಸಣ್ಣ ಗಣಪತಿಯನ್ನು ಮಾಡಿ ಪೂಜಿಸಿದ ನಂತರವೇ ಉಳಿದ ದೀಪಾರಾಧನೆ ಹಾಗೂ ಪೂಜೆಗಳನ್ನು ಮಾಡಬೇಕು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅರಿಶಿನ ಗಣಪತಿಯನ್ನು ತೆಗೆದು ಯಾರೂ ತುಳಿಯದ ಹಸಿರು ಗಿಡಗಳ ಬುಡದಲ್ಲಿ ಇಡಬೇಕು. ಕರ್ಪೂರ ಹಚ್ಚುವ ಕ್ರಮ. ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಆರತಿ ಕೊಡುವಾಗ ತುಂಬ ಜನರು ಕರ್ಪೂರವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚುತ್ತಾರೆ. ಹಾಗೆ ಮಾಡಲೇಬಾರದು. ಬೆಳಗುತ್ತಿರುವ ಏಕಾರತಿ ಅಥವಾ ಅಗರಬತ್ತಿಯಿಂದ ಮಾತ್ರ ಕರ್ಪೂರವನ್ನು ಹಚ್ಚಬೇಕು. ಈಗ ಪುಷ್ಪ ಮತ್ತು ನೈವೇದ್ಯದ ನಿಯಮಗಳನ್ನು ನೋಡೋಣ. ದೇವರಿಗೆ ಸಮರ್ಪಿಸುವ ನೈವೇದ್ಯ ಮತ್ತು ಹೂಗಳ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. 1, ಹೂಗಳ ನಿಯಮ. ಮೊದಲನೆಯದಾಗಿ, ಸ್ನಾನ ಮಾಡದೆ ಅಪವಿತ್ರವಾಗಿರುವಾಗ ಹೂಗಳನ್ನು ಕೀಳಬಾರದು. ಹಾಗೆ ತುಂಬ ಜನ ಮಾಡುವ ದೊಡ್ಡ ತಪ್ಪು ಅಂದರೆ ಮಾರ್ಕೆಟ್ನಿಂದ ತಂದ ಹೂಗಳನ್ನು ನೀರಿನಲ್ಲಿ ತೊಳೆದು ದೇವರಿಗೆ ಇಡುವ ಹೂಗಳನ್ನು ಯಾವತ್ತೂ ತೊಳೆಯಲೇಬಾರದು. ಅಷ್ಟೇ ಅಲ್ಲ, ವಾಸನೆ ನೋಡಿದ ಹೂಗಳನ್ನು ಪೂಜೆಗೆ ಬಳಸಲೇಬಾರದು. 2, ವಿಷ್ಣು ಪೂಜೆಗೆ ತುಳಸಿ. ಇನ್ನೊಂದೆಡೆ ವಿಷ್ಣು ಮೂರ್ತಿಗೆ ಸಮರ್ಪಿಸುವ ನೈವೇದ್ಯದಲ್ಲೇ ಕಡ್ಡಾಯವಾಗಿ ತುಳಸಿ ದಳಗಳು ಇರಲೇಬೇಕು. ಇಲ್ಲಾಂದರೆ ಆ ಪೂಜೆಯನ್ನು ಸ್ವಾಮಿ ಸ್ವೀಕರಿಸುವುದಿಲ್ಲ. ಆದರೆ ತುಳಸಿಯನ್ನು ಕೀಳುವಾಗ ಉಗುರುಗಳಿಂದ ಚಿವುಟಬಾರದು. ಕೇವಲ ಬೆರಳುಗಳಿಂದ ಮಾತ್ರ ಮೃದುವಾಗಿ ಕೀಳಬೇಕು. 3, ನೈವೇದ್ಯದ ಪಾತ್ರೆಗಳು. ಇನ್ನು ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುವಾಗ ಯಾವಾಗಲೂ ಅದರ ಸಿಪ್ಪೆ ಸುಲಿದು ಇಡಬೇಕು. ಹಾಗೆ ನೈವೇದ್ಯವನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡದೆ ಹಿತ್ತಾಳೆ, ಬೆಳ್ಳಿ ಪಾತ್ರೆ ಅಥವಾ ವೀಳ್ಯದೆಲೆಯ ಮೇಲಿಡಬೇಕು. ಮುಖ್ಯವಾಗಿ ವ್ರತಗಳ ಸಮಯದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ನೈವೇದ್ಯ ಇಟ್ಟರೆ ಅಖಂಡ ರಾಜಯೋಗ ಒಲಿದು ಬರುತ್ತದೆ ಅಂತ ಪಂಡಿತರು ಹೇಳ್ತಾರೆ. ಹೀಗೆ ನೈವೇದ್ಯ ಇಟ್ಟ ನಂತರ ಆ ಪಾತ್ರೆಯ ಸುತ್ತಲೂ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅಂದರೆ ನೀರು ಚಿಮುಕಿಸಬೇಕು. ಆಗಲೇ ಭಗವಂತ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ. ಕೆಲವೊಮ್ಮೆ ನಾವು ಪೂಜೆ ಮಾಡುತ್ತಿರುವಾಗ ನಮಗೆ ಗೊತ್ತಿಲ್ಲದೆ ಕೆಲವು ಘಟನೆಗಳು ನಡೆದು ಬಿಡುತ್ತವೆ. ಅದನ್ನೆಲ್ಲ ಅಪಶಕುನ ಅಂತ ಭಾವಿಸಿ ಭಯಪಡುವ ಅಗತ್ಯವಿಲ್ಲ. 1, ದೀಪ ಆರಿ ಹೋದರೆ. ಉದಾಹರಣೆಗೆ, ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ದೀಪ ಆರಿ ಹೋದರೆ ಗಾಬರಿ ಬೀಳದೆ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಅಂತ ಸ್ಮರಿಸುತ್ತಾ ಪ್ರಶಾಂತವಾಗಿ ಮತ್ತೆ ಹೊಸ ದೀಪವನ್ನು ಹಚ್ಚಿ. 2, ಕೊಬ್ಬರಿ ಕಾಯಿ ಕೊಳೆತ ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿಕಾಯಿ ಒಳಗಡೆ ಕೊಳೆತು ಹೋಗಿದ್ರೆ ಏನೋ ಕೆಡುಕಾಗಿ ಬಿಡುತ್ತದೆ ಅಂತ ಭಯಪಡುತ್ತಾರೆ. ಆದರೆ ಅದು ಅನಿಷ್ಟ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಆ ಕಾಯಿ ತನ್ನೊಳಗೆ ಹೀರಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ತಕ್ಷಣ ಅದನ್ನು ಹೊರಗೆ ಬಿಸಾಕಿ ಕೈಕಾಲು ತೊಳೆದುಕೊಂಡು ಬಂದು ಹೊಸ ಕಾಯಿಯನ್ನು ಹೊಡೆಯಿರಿ. 3, ಕುಂಕುಮದ ಭರಣಿ. ಕೆಳಗಡೆ ಬಿದ್ದರೆ ಇದು ರೀತಿ ಕುಂಕುಮದ ಭರಣಿ ಕೈ ತಿಪ್ಪಿ ಕೆಳಗೆ ಬಿದ್ದರೆ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂದುಕೊಳ್ತಾ ಅದನ್ನು ಎತ್ತಿ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ತುಳಸಿ ಕಟ್ಟೆಯೊಳಗೆ ಹಾಕಿ. 4, ಅಗರಬತ್ತಿಯ ನಿಯಮ. ಅಷ್ಟೇ ಅಲ್ಲದೆ ದೇವರ ಮುಂದೆ ಯಾವಾಗಲೂ 3 ಅಥವಾ 5 ಅಗರಬತ್ತಿಗಳನ್ನು ಮಾತ್ರ ಹಚ್ಚಬೇಕು. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ಆ ಅಗರಬತ್ತಿಯಿಂದ ಉದುರುವ ಬೂದಿ ದೇವರ ಫೋಟೋಗಳು ಅಥವಾ ವಿಗ್ರಹಗಳ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಅಗರಬತ್ತಿ ಸ್ಟ್ಯಾಂಡ್ ಕೆಳಗೆ ಒಂದು ಸಣ್ಣ ತಟ್ಟೆಯನ್ನು ಇಟ್ಟರೆ ಬೂದಿ ಎಲ್ಲೂ ಹರಡುವುದಿಲ್ಲ. 5, ಸೀನುವಿಕೆ. ಕೊನೆಯದಾಗಿ, ಪೂಜೆ ಮಾಡುವಾಗ ಹಠಾತ್ತಾಗಿ ಸೇನು ಬಂದರೆ ಪೂಜೆಯನ್ನು ಅಲ್ಲೇ ನಿಲ್ಲಿಸಿ ತಕ್ಷಣ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಮತ್ತೊಮ್ಮೆ ಪೂಜೆಯನ್ನು ಮುಂದುವರಿಸಬೇಕು. ಈಗ ಫೋಟೋಗಳ ದಿಕ್ಕು ಮತ್ತು ಪೂಜಾ ಕೋಣೆಯ ಅಂದದ ಬಗ್ಗೆ ಮಾತನಾಡೋಣ. ಪೂಜಾ ಕೋಣೆಯ ವಾಸ್ತು ವಿಷಯಕ್ಕೆ ಬಂದರೆ ಅಲಂಕಾರ ಎಷ್ಟು ಮುಖ್ಯವೋ ದಿಕ್ಕುಗಳು ಕೂಡ ಅಷ್ಟೇ ಮುಖ್ಯವಾಗುತ್ತವೆ. 1, ಫೋಟೋಗಳ ದಿಕ್ಕು. ದೇವರ ಫೋಟೋಗಳು ಯಾವತ್ತೂ ದಕ್ಷಿಣ ಮುಖವಾಗಿರಬಾರದು. ಅದು ಪೂರ್ವ ಅಥವಾ ಪಶ್ಚಿಮ ದಿಕ್ಕನ್ನು ನೋಡುತ್ತಿದ್ದರೆ ತುಂಬಾನೇ ಒಳ್ಳೆಯದು. ಹಾಗೆ ವಿಘ್ನ ನಿವಾರಕ ಗಣೇಶ, ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯನ್ನು ಒಂದು ಪೀಠದ ಮೇಲೆ ಇಟ್ಟು ಪೂಜಿಸಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗುವುದರ ಜೊತೆಗೆ
ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. 2 ವಿಗ್ರಹಗಳನ್ನು ಇಡುವ ಕ್ರಮ. ಆದರೆ ನೆನಪಿಟ್ಟುಕೊಳ್ಳಿ, ದೇವರ ವಿಗ್ರಹಗಳು ಒಂದಕ್ಕೊಂದು ಎದುರು ಬದುರಾಗಿರುವಂತೆ ಅಥವಾ ಬಾಗಿಲಿನ ಹಿಂದೆ ಅಡಗಿಸಿಟ್ಟ ಹಾಗೆ ಅಪ್ಪಿತಪ್ಪಿಯೂ ಇಡಬಾರದು. ಹಾಗಿದ್ರೆ ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗುತ್ತವೆ. ಇದರ ಜೊತೆಗೆ ಭಿನ್ನವಾಗಿರುವ ವಿಗ್ರಹಗಳು, ಗ್ಲಾಸ್ ಒಡೆದಿರುವ ಫೋಟೋಗಳು ಅಥವಾ ಉಗ್ರ ರೂಪದಲ್ಲಿರುವ ಕಾಳಿಕಾದೇವಿ, ಉಗ್ರ ನರಸಿಂಹಸ್ವಾಮಿ ಫೋಟೋಗಳನ್ನು ಗೃಹಸ್ಥರು ಮನೆಯಲ್ಲಿಟ್ಟು ಪೂಜಿಸಬಾರದು. 3. ಬೆಳಕಿನ ವ್ಯವಸ್ಥೆ. ಇನ್ನು ನಿಮ್ಮ ಪೂಜಾ ಕೋಣೆಯನ್ನು ಯಾವತ್ತೂ ಕತ್ತಲಾಗಿಡಬೇಡಿ. ರಾತ್ರಿ ವೇಳೆಯಲ್ಲೂ ಅಲ್ಲಿ ಬೆಳಕಿರುವಂತೆ ಒಂದು ಸಣ್ಣ 0 ಬಲ್ಬ್ ಹಾಕಿಡಿ. ಈಗ ಪೂಜೆ ಮುಕ್ತಾಯದ ನಂತರ ನಿಯಮಗಳನ್ನು ನೋಡೋಣ. ಪೂಜೆ ಮುಗಿಯುವ ಸಮಯದಲ್ಲೂ ಕೂಡ ನಾವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. 1. ಧೂಪ ಮತ್ತು ಗಂಟೆ. ಮುಖ್ಯವಾಗಿ ದೇವರಿಗೆ ಸಾಂಬ್ರಾಣಿ ಧೂಪ ಹಾಕುವಾಗ ಕಡ್ಡಾಯವಾಗಿ ಗಂಟೆಯನ್ನು ಬಾರಿಸಲೇಬೇಕು. ಇಲ್ಲಾಂದರೆ ಆ ಧೂಪ ದೇವರಿಗೆ ತಲುಪುವುದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. 2. ಕೊಬ್ಬರಿ ಚಿಪ್ಪುಗಳು. ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಜಾಸ್ತಿ ಸಮಯ ಬಿಡದೆ ತಕ್ಷಣವೇ ಅಲ್ಲಿಂದ ತೆಗೆಯಬೇಕು. ಇಲ್ಲದಿದ್ದರೆ ಅವು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತವೆ. ಕಲಶದ ಅಕ್ಕಿ ಮತ್ತು ನೀರು. ಇನ್ನು ವ್ರತಗಳನ್ನು ಮಾಡಿದಾಗ ಕಲಶದ ಒಳಗೆ ಕೆಳಗಡೆ ಇಟ್ಟಿದ್ದ ಅಕ್ಕಿಯನ್ನು ನಾವು ನಿತ್ಯ ಬಳಸುವ ಅನ್ನದ ಅಕ್ಕಿಯ ಜೊತೆಗೆ ಸೇರಿಸಿ ಬೇಯಿಸಿ ತಿಂದರೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಹಾಗೆ ಕಲಶದಲ್ಲಿರುವ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿದರೆ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಉಳಿದ ಬತ್ತಿಗಳ ಮರುಬಳಕೆ. ಅದೇ ರೀತಿ ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿಯದೆ ಅರ್ಧಕ್ಕೆ ಆರಿ ಹೋದರೆ ಅದನ್ನು ಬಿಸಾಡಬೇಡಿ. ಆ ಬತ್ತಿಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಪುಡಿ, ಪಚ್ಚ ಕರ್ಪೂರ ಹಾಕಿ ಕೆಂಡದ ಮೇಲೆ ಹಾಕಿ ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಹೀಗೆ ಮಾಡಿದರೆ ಮನೆಗಿರುವ ದೃಷ್ಟಿ ದೋಷವೆಲ್ಲ ಮಾಯವಾಗಿ ಬಿಡುತ್ತದೆ. ಹೊಸಲಿಗೆ ಕುಂಕುಮ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಹೊಸ್ತಿಲಿಗೆ ಕುಂಕುಮ ಇಡುವಾಗ ಬೆರಳುಗಳಿಂದ ನೇರವಾಗಿಡದೆ ಒಂದು ಕೈಯಲ್ಲಿ ಕುಂಕುಮದ ಭರಣಿಯನ್ನಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮಾತ್ರ ಬೊಟ್ಟಿಡಬೇಕು. ಹೀಗೆ ಮಾಡಿದರೆ ವಿಶೇಷವಾದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆರತಿ ಮತ್ತು ಪ್ರಸಾದ ಸ್ವೀಕಾರ. ಹಾಗೆ ಆರತಿ ತೆಗೆದುಕೊಳ್ಳುವಾಗ ಭಕ್ತಿಯಿಂದ ಕಣ್ಣುಗಳಿಗೆ ಒತ್ತಿಕೊಂಡು ತಲೆಗೆ ಸವರಿಕೊಂಡು ದೇವರ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಏನೆಂದರೆ ದೇವರ ಪ್ರಸಾದವನ್ನು ಯಾವಾಗಲೂ ಬಲಗೈಯಿಂದಲೇ ಸ್ವೀಕರಿಸಬೇಕು. ಅಪ್ಪಿತಪ್ಪಿಯೂ ಎಡಗೈಯಿಂದ ತಗೊಂಡ್ರೆ ನಾವು ಮಾಡಿದ ಪುಣ್ಯವೆಲ್ಲ ಹೊರಟು ಹೋಗುತ್ತದೆ. ಪೂಜೆಯ ಸಮರ್ಪಣೆ. ಇನ್ನು ಪೂಜೆ ಮುಗಿದ ಮೇಲೆ ಬಲಗೈ ಅಂಗೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ದೇವರ ಮುಂದೆ ಬಿಡುತ್ತಾ ಕೃಷ್ಣಾರ್ಪಣಮಸ್ತು ಅಂತ ಭಕ್ತಿಯಿಂದ ಹೇಳಬೇಕು. ಅದೇ ರೀತಿ ಪೂಜಾ ಕೋಣೆಯಿಂದ ಹೊರಗೆ ಬರುವಾಗ ದೇವರಿಗೆ ಬೆನ್ನು ತೋರಿಸದೆ 2 ಹೆಜ್ಜೆ ಹಿಂದಿಟ್ಟು ಆಮೇಲೆ ಬರಬೇಕು. ಕೊನೆಯದಾಗಿ ಒಂದು ಮಾತು. ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಇಂಥ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಾವು ಮಾಡುವ ಪೂಜೆಗೆ ಖಂಡಿತ ಸರಿಯಾದ ಫಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.